ಸರಿ ಹಲೋ ಸರ್ ಎದ್ರಿನ್ ಸರ್ ರೀ ಎದ್ರು ಬಸ್ ಕಾರ್ಪೆಂಟರ್ ಸಾಹೇಬ್ರೆ ಮುಂದೆ ಬರ್ರಿ ಸರಿ ಪಿ ಹಾಂ ನೋಡಿ ನೋಡಿ ಮೊಬೈಲ್ ಗ್ಯಾಸ್ ಅದಿದೆ ಇದ್ರಾಗಿರ್ಬೇಕು ಗೊತ್ತಿಲ್ರಿ ಸಿಟಾಗೆಲ್ಲ ಹೋಗ್ಬೋದು ಯೂಸ್ ಮಾಡ ಅಲ್ಲಿ ದುಬೈದಾಗ ಹೆಂಗೆ ಕೂಡೋದು ಮಾಡಿರಲ್ರಿ ನಾ ಹಂಗೆ ಮಾಡ್ಕೊಡ್ರಿ ಜರ ಮೊಬೈಲ್ನಾಗ ಇರ್ತಲ್ಲ ಹಿಂಗೆ ಮಾಡ್ತೀನಿ ಮಾತಾಡ ಸರಿ ಸರಿ ನಿಮ್ಮಲ್ಲಿ ಮೊದಲು ನೋಡಿಲ್ಲೇನು ಆಮೇಲೆ ಇದು ಒಂದು ಸಲ ಆರ್ಯನಗರ್ ತೊಗೊಂಡ್ರಿ ಅದೊಂದು ಕೊಟ್ಟಿದ್ದೀವಿ ರೀ ಸರ್ ಅದರ ನಮ್ದು ಏರಿಯಾದ ಏನಾರ ಕಂಪ್ಲೇಂಟ್ಸ್ ಕ್ಲೀನ್ ಮಾಡೋದು ಸ್ವಲ್ಪ ಜಲ್ದಿ ರೆಸ್ಪಾನ್ಸ್ ಮಾಡಂತೇಳಿ ಸರ್ ಎಸ್ ಸಾಹೇಬ್ರಿಗೆ ಹಾಂ ನಾ ಮಾಡೀನಿ ಸರ್ ಒಂದು ಸರಿ ಬಿ ರಿಪ್ಲೈ ಒಬ್ಬ ಮುಖಂಡರು ಮೇಯರ್ ಆಗಿರ್ತಕ್ಕಂಥದ್ದು ನಮಗೆ ತುಂಬ ಹರ್ಷ ತಂದಿದೆ. ಬಹಳ ವರ್ಷಗಳಿಂದ ಆಸೆ ಇತ್ತು ನಮ್ಮದೇ ಭಾಗದ ಒಬ್ಬ ವ್ಯಕ್ತಿ ಮೇಯರ್ ಆಗಬೇಕು ಅಂತಕ್ಕಂಥದ್ದು. ಅದು ನಮ್ಮ ಯಲ್ಲಪ್ಪ ನಾಯ್ಕುಡಿ ಸರ್ ಅವರು ಪೂರೈಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿಸ್ತೇನೆ. ಅದೇ ರೀತಿ ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ರವಿ ಚವ್ಹಾಣ್ ಸರ್ ಅವರು ಅಭಿಯಂತರರು ಮಹಾನಗರ ಪಾಲಿಕೆ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ವಾರ್ಡ್ ನಂಬರ್ 12ರ ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರಕಾಶ್ ಕಪ್ನೂರ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಸಂಜು ನಗರದ ಮತ್ತು ಆರ್ಯನಗರ ಮುಖಂಡರಾಗಿರ್ತಕ್ಕಂಥ ನಮ್ಮ ರಮೇಶ್ ಕಮಲಾಪುರ್ಕರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಹಿರಿಯ ಮುಖಂಡರಾದ ಪಂಡಿತ್ ಎಲ್ ಶಾಖೆಯವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸಂಜೀವನಗರದ ಮುಖಂಡರಾಗಿರ್ತಕ್ಕಂಥ ಮತ್ತು ಹಿರಿಯರಾಗಿರ್ತಕ್ಕಂಥ ಕಲ್ಯಾಣಿ ಎಸ್ ಹಾಲು ಅವರಿಗೂ ಸ್ವಾಗತ ಕೋರ್ತೇನೆ. ಅದೇ ರೀತಿ ರಾಜೀವ್ ಗಾಂಧಿ ಬಡಾವಣೆಯ ಹಿರಿಯ ಮುಖಂಡರು ಮತ್ತು ಧುರೀಣರಾಗಿರ್ತಕ್ಕಂಥ ಮಹಾರಾಜ ಅಣ್ಣವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಸಂಜೀವನಗರದ ಯುವ ಧುರೀಣರಾಗಿರ್ತಕ್ಕಂಥ ಕಾಶಿನಾಥ್ ಅಣ್ಣವರಿಗೂ ಸ್ವಾಗತವನ್ನು ಕೋರಿಸ್ತೇನೆ. ಮತ್ತು ಅದೇ ರೀತಿ ನಮ್ಮ ಜೀವನ್ ಅಣ್ಣವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿರತಕ್ಕಂಥವ್ರು ಮತ್ತು ಈ ಕಾರ್ಯಕ್ರಮ ಶೋಭೆ ತಂದಿರುವ ಆರ್ಯನಗರ್, ಸಂಜೀವ್ನಗರ್ ಮತ್ತು ಮೇಲಿನಕೇರಿ ಮತ್ತು ರಾಜೀವ್ ಗಾಂಧಿ ನಗರದ ಎಲ್ಲ ನಿವಾಸಿಗಳಿಗೇ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ರಮೇಶ್ ಎಸ್ ಕಮಲ ಸರ್ ಅವರು ನಮ್ಮ ಬಡಾವಣೆಗೆ ಏನು ಗೌರ್ಮೆಂಟ್ ವಿಸಿಟ್ ಅನ್ನಂಗೆ ಅಲ್ಲ, ಅವ್ರ ಮನೆಗೆ ಅವರೇ ಬಂದಂಗೆ ವಿಶೇಷವಾಗಿ ನಮಗೆ ಭಾಳ ಸಂತೋಷ ಆಗ್ಯದ. ಈ ಭಾಗದವ್ರಿಗೆ ನಮ್ಮವರೇ ಒಬ್ಬರು ಮೇಯರ್ ಆಗಿದ್ದಾರೆ,
ಭಾಳ ವರ್ಷದ ಕನಸಿತ್ತು, ಅದು ಈಡೇರಿಸ್ಯಾರ. ನಮ್ಮ ಎಲ್ಲ ಓಣಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯ ಸಹೋದರರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಆದಂಥ ಪ್ರಕಾಶ್ ಎಚ್ ಕಪ್ಲೂರ್ಕರ್ ಇವರು ಸತತವಾಗಿ 24 ಗಂಟೆ ಕೆಲಸ ಮಾಡುವಂಥ ವ್ಯಕ್ತಿ ಅದರ ಅವ್ರನ್ನು ಅದುವೇ ನಮ್ಮ ಸೌಭಾಗ್ಯ. ಒಳ್ಳೆ ಕೆಲಸ ಮಾಡ್ತಾರೆ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಜೈ ಸಾಹೇಬರಾದಂಥ ರವಿ ಚವ್ಹಾಣ್ ಸರ್ ಇವರು ಒಳ್ಳೆ ಅಧಿಕಾರಿಗಳಾರ. ಇವರು ಎಲ್ಲರಿಗೂ ನಮ್ಮ ಮೇಯರ್ ಸಾಹೇಬರು ಕಾರ್ಪೊರೇಟರ್ ಸರ್ ಜೊತೆಗೆ ಆಗಮಿಸಿದ್ದಾರೆ. ಹಾಗೂ ಅನೇಕ ನಮ್ಮ ಎಲ್ಲ ಮುಖಂಡರು ಕೂಡ ಇದ್ದಾರೆ. ಇದು ಭಾಳ ಸಂತೋಷ. ಇಮಿಡಿಯೇಟಾಗಿ ಮೇಯರ್ ಸಾಹೇಬ್ರಿಗೆ ನಾವೆಲ್ಲರೂ ಕೇಳ್ಕೊಂಡಾಗ ಅವರು ಏನೂ ಅಲ್ಲಾರದೆ ನಾನು ತಕ್ಷಣ ಬರ್ತೀನಿ ಅಂತೇಳಿ ಇವತ್ತು ಹಾಜರ ಎಲ್ಲ ಅಧಿಕಾರಿಗಳ ನೇತೃತ್ವದಾಗ ಈ ಒಂದು ನಮ್ಮ ಬಡಾವಣೆಗೆ ಬಂದಾರ. ಏನಿಲ್ಲ ಸರ್, ನಾವು ಮುಖ್ಯವಾಗಿ ಈ ಸ್ಮಶಾನ ಭೂಮಿ ಅಭಿವೃದ್ಧಿ ಮತ್ತು ಅದೊಂದು ಶೌಚಾಲಯಗಳ ಒಂದು ಅಭಿವೃದ್ಧಿ ಆದರೆ ಇದರಷ್ಟು ಉಪಕಾರ ಕೆಲಸ ಮತ್ತೊಂದಿಲ್ಲ ಅಂತ ನಮ್ದು ಎಲ್ಲ ಓಣಿಯವರ ಪರವಾಗಿ ನಾವು ಗಮನಕ್ಕೆ ತರ್ತೀವಿ. ನೀವು ಮಾಡ್ತೀರನ್ನೋದನ್ನು ಭರವಸೆ ನನಗದ. ಜೊತೆಗೆ ಅವ್ರು ಎಷ್ಟು ಮಾಡ್ತಾರೋ ನಾವು ಅಷ್ಟೇ ಅವ್ರಿಗೆ ಕೋಆಪ್ರೇಟ್ ಮಾಡ್ಬೇಕಾಗ್ತದೆ. ಈಗ ಹಲವಾರು ಸಾರಿ ಹೇಳಿದ್ರು ಅವ್ರನ್ನು ನೋಡ್ಯಾರನು ಎಲ್ಲ ಕಡೆ ಭೀ ನೋಡ್ತಿರ್ತಾರೆ. ನಾವೆಲ್ಲ ಅನುಭವ ಆಗ್ಯದ ಸಾಕಷ್ಟು. ಹಿಂದಕ್ಕೂ ಅವರು ನಳನು ಮಾಡಬೇಕಾದಾಗ ಅವಾಗೂ ಅವ್ರು ನಮ್ಮ ಏರಿಯಾಕ್ಕೆ ಯಾವಾಗೂ ಸಹಕಾರ ಅದ ಅವ್ರದ್ದು. ಜೊತೆಗೆ ನಮ್ಮ ಕಾರ್ಪೊರೇಟರ್ ಅವ್ರನ್ನ ಏನದ ಕೆಲಸ ಮಾಡುವಂಥ ಕಾರ್ಪೊರೇಟ್ರೇ ಅದಾರ. ನಾವು ಅವ್ರಿಗೆ ಕೋಆಪ್ರೇಟ್ ಮಾಡಿದಾಗ ನಮಗೆ ಚಂದ ಮಾಡಿಕೊಟ್ಟಾಗ ನಾವು ಅದು ಉಳಿಸ್ಕೋಬೇಕು. ಎಲ್ಲರೂ ಬರೀ ಅವ್ರು ನೀವು ಮಾಡ್ರಿ ಅಂತ ಮಾಡಿಟ್ಟು ಹೋದಾಗ ನಾವು ಚಲೋ ಇಟ್ಕೊಂಡಿಲ್ಲ ಅಂದ್ರೆ ನಾವು ಅವ್ರಿಗೆ ಕೇಳೋದನ್ನು ಉಪಯೋಗ ಆಗಲ್ಲ, ಅವ್ರು ಮಾಡಿದನು. ನೀವು ಅಲ್ಲೇ ಇರೋರು ಇದ್ದೀರಿ ಅಲ್ಲೇ ಇರೋ ಅಂತೇಳಿ ಆ ಕಡೆ ಹೋಗ್ತಾರೆ. ದಯಮಾಡಿ ನಮ್ಮೆಲ್ಲ ಅಣ್ಣತಮ್ಮರಿಗೆ ನಮ್ಮ ಓಣಿದವ್ರಿಗೆ ರಿಕ್ವೆಸ್ಟ್, ನಮ್ದು ಏನಪ್ಪ ಅಂತಂದ್ರೆ ಇದೇ ಒಂದೇ ಕೆಲಸ ಅಂತಲ್ಲ. ಯಾವುದೇ ರೋಡ್ ಇರಲಿ, ನಾಲಿ ಇರಲಿ, ಲೈಟ್ ಇರಲಿ, ಅವ್ರು ನಮ್ಮ ಸಲುವಾಗಿ ಮಾಡಿರ್ತಾರೆ ರೀ, ಅವ್ರ ಸಲುವಾಗಲ್ಲ. ಸ್ಮಶಾನಗಳಾಗಲಿ ಅಂಥವು ಚೆನ್ನಾಗಿ ಇಟ್ಕೊಂಡ್ರೆ ನಮಗೆ ಉಪಯೋಗಕ್ಕೆ ಬರ್ತದೆ. ಅದು ಸರ್ಕಾರದ ಅದು ಕಲ್ತು ಒಂದು ಬಲ್ಪ್ ಹೊಡೆದ್ರೆ ಮತ್ತು ಅವ್ರೇನು ಮಾಡ್ಬೇಕು, ಯಾರೇನು ಮಾಡೋಕ್ಕಂತ. ಇಡೀ ಸರ್ ಗುಲ್ಬರ್ಗದಾಗೆ ಇಂಥ ಸ್ಮಶಾನ ಅಂತೂ ಇಷ್ಟು ದೊಡ್ಡ ಜಾಗ ಅದ. ಬಟ್ ಸಂಡಾಸ್ ಮಾಡೋದು ಇದೇ ನಂಬರ್ 1. ನಾವು ಎಲ್ಲ ಗುಲ್ಬರ್ಗ ತುಂಬ ಎಲ್ಲ ನೋಡಿದ್ವಿ, ನೀವು ಭೀ ನೋಡಿರಿ. ಇದು ಒಂದೇ ಈ ರೀತಿ ಕಲಿತೀವಿ. ಮಂಡ್ಯ ದಿನ ಕಾರ್ಯಕ್ರಮ ಅದೊಂದು ಇಟ್ಕೊಂಡದಲ್ಲಿ ಹಾರಲ್ಲ, ಅದೊಂದು ಹೇಳ್ಬಿಡು. ಸರಿ, ಮಂಡ್ಯ ದಿನ ಮುಂಜಾನೆ ನಮಗೆ ನಾಚಿಕೆ ಪಡೋಂಥ ವಿಚಾರ ಅದ. ನಾವು ಇದುವರೆಗೆ ನಾನೇ ಇಲ್ಲಿ ಬಂದಿದ್ದೆ. ಸಂಜೀವ್ನಗರ್ ಬೇರೆ ಇದ್ದಿಲ್ಲ, ರಾಜೀವೇಂದ್ರ ನಗರ್ ಬೇರೆ ಇದ್ದಿಲ್ಲ. ಆ ರೀತಿ ನಾವು ಬಂದಿದ್ದೀವಿ. ಅದೇನೋ ನಿಮ್ಮೆಲ್ಲರ ಪುಣ್ಯ, ನಮ್ಮ ಪುಣ್ಯ ಬೇಕು, ನಿಮ್ಮೆಲ್ಲರ ಆಶೀರ್ವಾದದಿಂದ. ಏಕೆಂದರೆ 96ರಲ್ಲಿ ನನಗೆ ಪ್ರಥಮವಾಗಿ ರಾಜೀವೇಂದ್ರ ನಗರ ಆರಿಸ್ಕೊಟ್ರು. ರಾಜಕೀಯ ಜನ್ಮ ಕೊಟ್ಟಂಥ ಕರ್ಮಭೂಮಿ ಅದು ನಮ್ಮದು. ಏಕೆಂದರೆ ರಾಜೀವೇಂದ್ರ ನಗರದಲ್ಲಿ ಫಸ್ಟು ನನಗೆ ಚುನಾವಣೆಯಲ್ಲಿ ಜಯ ಗಳಿಸದೇ ಇದ್ದರೆ ಇವತ್ತು ನಾನು ಈ ಸ್ಥಾನದಾಗ ಇರ್ತಿದ್ವಲ್ಲ ಅಂತ ಅನ್ನಿಸ್ತದೆ. ಏಕೆಂದರೆ ರಾಜಕೀಯ ಜನ್ಮ ಕೊಟ್ಟಿದ್ದು ರಾಜೀವೇಂದ್ರ ನಗರ. ಮತ್ತು ಇವೆಲ್ಲ ಬಡಾವಣೆಯ ಸ್ನೇಹಿತರು ನನಗೆ ಬಹಳ ಮೊದಲಿಂದಲೂ ಸಹಿತ ತಾವೆಲ್ಲರೂ ಸಹಕಾರ ಕೊಡ್ತಾ ಬಂದಿದ್ದರು. ಪ್ರತಿಯೊಂದಕ್ಕೂ ಯಾವುದೇ ವಿಷಯದ್ರೆ ಕೇಳ್ತೀರಿ, ಬರ್ತೀರಿ, ಸಮಸ್ಯೆ ಹೇಳ್ತೀರಿ, ನಾವು ಸ್ಪಂದಿಸ್ತೀವಿ. ಕೆಲಸ ಆಗೋದು ಹೆಚ್ಚು ಕಡಿಮೆ ಆಗಲಿ, ಬಟ್ ಎಲ್ಲರೂ ಸ್ಪಂದಿಸ್ಕೊಂಡು ಹೋಗ್ತೀವಿ. ಈಗ ನಾನು ಮೇಯರ್ ಆಗಿ ನಿಂತಿದ್ದೀನಿ. ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ಮೇಯರ್ ಆಗಿದ್ದೀನಿ. ಏಕೆಂದರೆ ಕೆಲವು ಈ ಭಾಗದಲ್ಲಿ ತಾವು ಹೇಳಿದ ಹಾಗೆ ಖಾಲಿ ರೋಜಾ ಏರಿಯಾ, ಬೇರೆ ಏರಿಯಾನೇ ಮೇಯರ್ ಆಗ್ತಿದ್ರು. ಬಹುಶಃ ಈ ಭಾಗದ ಶಾಬ್ಜರ್ ಬ್ಲಾಕ್ನ ಮೇಯರ್ ಆಗಿದ್ದು ಫಸ್ಟ್ ಟೈಮ್ ಅಂತ ಅನ್ನಿಸ್ತದೆ. ಅದಕ್ಕೆ ತಾವೇ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನಮ್ಮಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ರು. ನಮ್ಮವರು ಮೇಯರ್ ನಮ್ಮವ್ರು ಅದಾರ, ಈ ಭಾಗದವ್ರು ಅದಾರ. ಏನಾದರೂ ಅವ್ರ ಮೇಲೆ ಹೋದ್ರೆ ಕೆಲಸ ಆಗ್ತದೆ ತಾವು ನಿರೀಕ್ಷೆ ಇಟ್ಕೊಂಡಿದ್ರಿ. ಆ ನಿರೀಕ್ಷೆಗೆ ಖುಷಿ ಆಗದಂತೆ ನೀವು 10 ಕೇಳೋದ್ರಲ್ಲಿ ಒಂದು 2-3 ಕೆಲಸ ಮಾಡುವ ಪ್ರಯತ್ನ ನಾವು ಮಾಡ್ತೀವಿ. ಅದೇ ರೀತಿ ನಮ್ಮ ತಮ್ಮನೇ ಅವರು ಪ್ರಕಾಶ್ ಅವರು ಭಾಳ ಒಳ್ಳೆಯ ಸ್ವಭಾವದವರು, ಯಾವಾಗಲೂ ಕರೆದು ಬರ್ತಾರೆ, ಅವ್ರು ನಾವು ಕೂಡ್ತೀವಿ. ಈಗೇನು ಎಲ್ಲ ಸಮಸ್ಯೆ ಹೇಳಿದ್ರಿ, ಆ ಸಮಸ್ಯೆ ಸ್ಪೆಷಲ್ ಮುಖ್ಯವಾಗಿ ಇದು ನಾವು ಮೊದಲು ಟಾಯ್ಲೆಟ್ ಚಾಲೂ ಮಾಡೋ ಪ್ರಯತ್ನ ಮಾಡ್ತೀವಿ. ಈ 3-4 ದಿವಸ ಟಾಯ್ಲೆಟ್ ಚಾಲೂ ಮಾಡೋಕ್ಕೆ ಪ್ರಯತ್ನ ಚಾಲೂ ಮಾಡಿಸೋము. ಮತ್ತು ಇದು ಮೇನ್ ಲೈಟ್ ಹಾಕ್ಸೋ. ಫಸ್ಟ್ ಲೈಟ್ ಹಾಕ್ಸಿ ಬೆಳಕು ಹಾಕ್ತೀವಿ ಅಂತಂದ್ರೆ ಏನಾಗ್ತದೆ, ಜನ ಕೂಡ್ಲಿಕ್ಕೆ ಅನಿಸ್ತಾರೆ. ಅಟ್ಲೀಸ್ಟ್ ಫೋಕಸ್ರೇ ಹಾಕಂಗೆ, ಈ ಮೂಲೆ ಆ ಮೂಲೆ ಫೋಕಸ್ರೇ ಹಾಕಿಸಿ ಬಂದು ಬೆಳಕು ಮಾಡಿದೀವಿ. ನಂತರ ನೀವು ಹೇಳ್ರಿ, ಅವಾಗ ಹೂವಿನಾರ ಹಾಕ್ರಿ, ಏನು ಹಾಕಿ ನಡೀತದೆ. ಅವರಿಗೆ ಟಾಯ್ಲೆಟ್ ಇಲ್ಲ, ಅಲ್ಲಿ ಬೆಳಕಿಲ್ಲ ಅಂದಾಗ ನಾವು ಹೋಗಿ ಹೇಳಿದ್ರು ಎಲ್ಲಿ ಕೂಡ್ಬೇಕಂತ ಹೇಳಿ ಏನು ಹೇಳ್ಬೋದು. ಅದ್ರ ಕೂಡಕ್ಕೆ ಜಾಗ ತೋರಿಸ್ಕೊಂಡಾಗ ಅಲ್ಲಿ ದುಡ್ಡು ತೊಗೋತಾರೆ. ಎಷ್ಟು ಹೋಗ್ತಾರೆ? 5 ರೂಪಾಯಿ ತೊಗೋತಾರೆ. 3 ರೂಪಾಯಿ ದೊಡ್ಡದ್ರಲ್ಲಿ ಈ ಕಾಲದಾಗ
ಹೋಗಬೇಕು ತಪ್ಪಲ್ಲಿ ₹3 ಯಾಕಂದ್ರೆ ಒಂದು ಸಿಗರೇಟ್ ಸೇದ್ರೆ ₹20 ಒಂದು ಇದಾಗ್ತದೆ, ಒಂದು ಬೀಡಿ ಸೇದ್ರು ₹5 ಇರ್ಬೇಕು ಬೀಡಿ, ಒಂದು ಬೀಡಿ ಸೇದ್ರೆ ಒಗದಷ್ಟಲ್ಲಿ ಕ್ಲೀನ್ ಮಾಡ್ತಾರೋ, ನಮ್ಮ ಗಲೀಜ ಸ್ವಚ್ಛ ಮಾಡ್ತಾರೋ, ಅದು ₹3 ಕೊಟ್ಟರು ತಪ್ಪಿಲ್ಲ. ದಯವಿಟ್ಟು ಯಾರು ನಮ್ಮ ಏರಿಯಾ ಸ್ವಚ್ಛ ಇಟ್ಕೊಂಬರ್ರಿ. ಯಾಕಂದ್ರೆ ಎಂತೆಂಥ ಏರಿಯಾಗಳು ಸುಧಾರಿಸ್ಯಾವ. ಆಗ್ಬೋದು ಮೆಂಬರ್ಶಿಪ್ ಆದ್ರೆ ಕಮ್ಮಿ ಆಗ್ತದೆ, ನಿಮ್ಮ ತಿಂಗಳಿಗೆ ಭಾಳ ಒಂದು ₹20 ಆಗ್ತದೆ, 20-25 ಹೌದಾ. ಅದಕ್ಕೆ ಮಾಡ್ರಿ. ಆಗ ಏನಾದರೂ ಇಲ್ಲೇ ನಮ್ಮ ದುಬೈ ಕಾಲನಿ ಅದು, ಅದನ್ನು ಸ್ಲಮ್ ಅದ, ಇದನ್ನು ಸ್ಲಮ್ ಅದ, ಎರಡು ಎಟ್ ಹುಟ್ಟ್ಯಾವ. ಸಂಜಯ್ ಗಾಂಧಿನಗರ ಸ್ವಲ್ಪ ಮೊದಲು ಹುಟ್ಟ್ಯದ, ಅದು ಸಂಜೀವ್ ಗಾಂಧಿನಗರ ಸ್ವಲ್ಪ ಆಮೇಲೆ ಹುಟ್ಟ್ಯದ. ಅಲ್ಲಿ ಸ್ವಲ್ಪ ಎಷ್ಟು ಕ್ಲೀನ್ ಇಟ್ಕೊಂಡ್ರು ನೋಡ್ರು. ಸ್ಲಮ್ನಾಗೆ ಫಸ್ಟ್ ಕ್ಲೀನ್ ಇದ್ದು ಸಂಜಯ್ ಗಾಂಧಿನಗರ, ಅಷ್ಟು ಎಲ್ಲೋ ನೀಟ್ ಇಟ್ಕೊಂಡ. ಆ ರೀತಿ ನಾವು ಇದನ್ನು ನೀಟ್ ಇಟ್ಕೊಂಬರ್ರಿ. ಯಾವುದೇ ಸಮಸ್ಯೆ ಇದ್ರೂ ಬರ್ರಿ, ಹೇಳ್ರಿ, ನಾವು ಬರ್ತೀವಿ, ಕೆಲಸ ಮಾಡ್ಸೋದು. ಸ್ವಲ್ಪ ಚೇಂಜ್ ಆಗೋ ನಿಜ, ನಮ್ಮ ಲಿವಿಂಗ್ ಸ್ಟೈಲ್ ಚೇಂಜ್ ಆಗಲಿಲ್ಲ. ಅದೇ ಹೀಗೆಲ್ಲ ರೋಡ್ ಸೈಡ್ ಗಲೀಜ್ ಇಟ್ಕೊಂಡಿವಿ. ಪೂಜಾ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಆ ಸ್ವಚ್ಛತೆ ಮಾಡೋಕ್ಕೆ ನಾವು ಯಲ್ಲಪ್ಪನವರು ಇದ್ದಿದ್ದೇವೆ. ಈಗ ಅವರು ಒಂದು ವರ್ಷ ಮೇಯರ್ ಇದ್ದಿರ್ತಾರೆ, ಅವರು ನಾವು ಕಲ್ತೀವಿ, ಒಂದು ವರ್ಷನಾಗ ಏನಾದರೂ ಕೆಲಸ ಮಾಡ್ತೀವಿ ಅಂದ್ರೆ ಅದು ಮುಂದೆ ನೀವು ಇಟ್ಕೊಂಬದು ಒಂದು ಸ್ವಲ್ಪ ನೀವು ಇದು ನೋಡಿ. ಈ ಲಾಸ್ಟ್ ಟೈಮ್ ಏನು ಮಾಡಿದ್ದೆವು, ರಾಜಣ್ಣವ್ರು ಇದ್ದಾಗ ಅದು ಬಾತ್ರೂಮ್ ಮಾಡಿದ್ದೆವು, ಅಲ್ಲಿ ಯಾರೂ ಯೂಸ್ ಮಾಡಿಲ್ಲ. ಅಲ್ಲಿ ಬಿಟ್ಟು ಏನು ಮಾಡಿದ್ರಿ, ಕುಣಗೆರೆ ಸಣಸ್ಕೋದ್ರಿ. ಅಲ್ಲಿ ಹೋಲತ್ತರ ಇದು ಕಂಪೌಂಡ್ ಹಾರು ಹೋಲತ್ತರ, ಅದು ಮಾಡತ್ತಾರ ಅಂತ ಗೇಟ್ ಹಾಕ್ತೀವಿ. ಮೇಲೆ ಏನು ಮಾಡಿದೆವು, ಅದು ಕಬ್ಬಣದ ತಾರ್ ಹಾಕ್ದೆವು. ಅದು ಭೀ ಎಲ್ಲ ಮೀರಿ ಒಳಗೆ ನಡೆದಿರಿ. ಈಗ ಮುಂದೆ ಬರೋಂಥದ್ದಲ್ಲಿ ಅಲ್ಲಿ ಟಾಯ್ಲೆಟ್ ಮಾಡ್ತೀವಿ, ಮತ್ತೊಂದು ವಿವರ್ಸ್ ಹೇಳತ್ತೀರಿ, ಲೈಟ್ ಅವೆಲ್ಲ ರೆಡಿ ಮಾಡಿಕೊಡ್ತೀವಿ. ಮುಂದೆ ಸ್ವಚ್ಛ ಇಟ್ಕೊಂಬೋದು ನಿಮ್ಮ ಏರಿಯಾದವ್ರದ್ದು. ಈ ಎದಕ್ಕಂತಂದ್ರೆ ನಾವು ಲಾಸ್ಟ್ ಟೈಮಿಗೆ ಯಾರು ತೀರ್ಕೊಂಡ್ರು ಅಂತಂದ್ರೆ ಒಳಗೆ ಹೊಂಟೀವಿ, ಅವೆಲ್ಲ ಹೊರಗಿನ ಬೀಗರು ಬಂದು ಬೈದು ನಡೆದ. ಈಗ ಏನು ಇಟ್ರಪ್ಪ ಇದು ಈಗ ಯಾರು ತೀರ್ಕೊಂಡ್ರಿ ನಿಮ್ಮ ಬೀಗರು ಏನು ಮಾಡತ್ತಾರ, ನಿಮಗೆ ಬೈದು ನಡೆದಾರ. ಎಲ್ಲ ಏರಿಯಾ ಮನೆ ಸ್ವಚ್ಛವ, ಇದು ಏನಪ್ಪ ಎಂಥದ್ದು, ಇದು ಲಾಸ್ಟ್ ಜಾಗ, ಇದರ ಕ್ಲೀನ್ ಇಡಬೇಕಲ್ಲ ಅಂತ ಹೇಳಿ ಕೇಸಿ ಬಂದು ಬೀಗರು ಬೈಲತ್ತಾರ. ದಯವಿಟ್ಟು ಮುಂದೆ ಅವೆಲ್ಲ ರೆಡಿ ಮಾಡಿಕೊಡ್ತೀವಿ. ಮುಂದೆ ನೀವು ಯಾವ ಥರ ಇಟ್ಕೋತೀರ ಅದು ನೀವು ವಿಚಾರ ಮಾಡಿ, ಅದೇಂದ ಕೆಲಸ ಮಾಡಿ ಕೊಡ್ತೀವಿ ನಾವು. ಒಂದು ವರ್ಷನಾಗ ಈಗ ಅಣ್ಣವ್ರು ಇರ್ತಾರೆ, ನಾವಿರ್ತೀವಿ, ಎಲ್ಲರೂ ಜೊತೆಗೆ ಕೆಲಸ ಮಾಡಿ ಅದು ಮಾಡಿಕೊಡ್ತೀವಿ. ಮುಂದೆ ಇಟ್ಕೊಂಬಂದು ನೀವು ಓಕೆ.